ದೇಶದಲ್ಲಿ ಮುಸಲ್ಮಾನರು ಒಬ್ಬರಿಗೆ ಅಲ್ಲ, ಮುಸಲ್ಮಾನರಿಗೂ ನಾವು ರಕ್ಷಣೆ ಕೊಟ್ಟಿದ್ದೀವಿ, ದಲಿತರಿಗೂ ರಕ್ಷಣೆ ಕೊಟ್ಟಿದ್ದೀವಿ. ದಯಮಾಡಿ ಸರ್, ನಾವು ಡಿಬೇಟ್ ಒಂದು ನಿಮಿಷ ಸರ್, ದಯಮಾಡಿ ಡಿಬೇಟ್ ಇದ್ರಿ ಇವರೇ ಇಲ್ಲಿ ನಾನು ಹೇಳ್ತಿರೋ ಡಿಬೇಟ್ ಮಾಡ್ತಿರೋ ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ ನೀವು, ದಯಮಾಡಿ ಕೇಳಿಸ್ಕೊಳ್ರಿ. ಈ ದೇಶದಲ್ಲಿ ವಿತೌಟ್ ಕಾಂಗ್ರೆಸ್, ಈ ದೇಶದಲ್ಲಿ ವಿತೌಟ್ ಕಾಂಗ್ರೆಸ್ ಮುಸಲ್ಮಾನರ ರಕ್ಷಣೆ ಮಾಡಿರ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ರೆ ಕಾಂಗ್ರೆಸ್ ಒಂದು. ಅದರ ಜೊತೆನಲ್ಲಿ ಒಂದ್ ನಿಮಿಷ ಅರ್ಧ ನಿಮಿಷ ದಯಮಾಡಿ ಒಂದೇ ನಿಮಿಷ ಕೇಳಿ ಮೇಡಮ್, ಒಂದ್ ನಿಮಿಷ ಕೇಳಿ. ಅದೇ ರೀತಿಯಲ್ಲಿ 50 ವರ್ಷ 50-60 ವರ್ಷ ಆಡಳಿತ ಮಾಡಿದ ಕೇಳಿ, ಮಾತಾಡಕ್ಕೆ ಬಿಡ್ತಾರೆ, ಅಲೋ ಮಾಡ್ತಾ ಇಲ್ಲ. ದಯಮಾಡಿ ಅದೇ ರೀತಿಯಲ್ಲಿ ಎಲ್ಲಾ ಸಮುದಾಯದವರು ಏನಾದ್ರೂ ಶಾಂತವಾಗಿದ್ದಾರೆ ಅಂದ್ರೆ ಮೂಲಭೂತವಾಗಿ ಕಾಂಗ್ರೆಸ್ ಪಕ್ಷನೇ ಎಲ್ಲಾರು ಯಾವುದೇ ಭಯ ಕಾಲಘಟ್ಟದಲ್ಲಿ ಅದಕ್ಕೆ ಕೊಡುಗೆ, ಕಾಂಗ್ರೆಸ್ಸಿನ ಕೊಡುಗೆ ಅಪಾರವಾಗಿದೆ. ದಯಮಾಡಿ ಅಲ್ಲ ಕೇಶವ್ ಅವರೇ, ಈ ಅವ್ಯವಸ್ಥೆನೇ ಆಗ್ತಿರೋದು. ಇವತ್ತು ನಾವು ಮಾತಾಡ್ತಿರೋದು ರಕ್ಷಣೆ ಕೊಟ್ಟವ್ರಲ್ವಾ ಇವರು. ಇದೇ ಕಾಂಗ್ರೆಸ್ ಮುಸಲ್ಮಾನರ ಮನೆ ಹಾಳು ಮಾಡಿದವರು ಪಕ್ಷ ಅಂದ್ಮೇಲೆ ಬಿಜೆಪಿನೂ ಪಕ್ಷ, ಕಾಂಗ್ರೆಸ್ ಪಕ್ಷ, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಪಕ್ಷ. ಒಂದ್ ನಿಮಿಷ, ಭಾರತೀಯ ರಾಷ್ಟ್ರೀಯ ಸಂಘ ಹೋಗಿ ಇದು ಕಾಂಗ್ರೆಸ್ ಆಗಿದ್ದು ಇವತ್ತು ನಮ್ ಜನಕ್ಕೆ ತಲೆಗೆ ತಲುಪಿಸಕ್ ಕೊಡ್ತಾ ಇಲ್ಲ ಇವರು. ರಾಷ್ಟ್ರೀಯ ಸೇವಾ ಸಂಘ ಅಲ್ಲಿ ಹೋಗಿ ಬಿಜೆಪಿ ಆಗಿರೋದು, ಇದು ನಮ್ ಜನಗಳಿಗೆ ತಲುಪಕ್ ಕೊಡ್ತಾ ಇಲ್ಲ ಇವರು. ಕಾಂಗ್ರೆಸ್ ಅಂದ್ರೆ ನಾವೆಲ್ಲ ಮುಸಲ್ಮಾನರಿಗೆ ನಿಮ್ಗೆ ಎಲ್ಲ ನಾವು ಕಾಪಾಡ್ಕೋತೀವಿ. ಕೋಟಿ ಜನಸಂಖ್ಯೆಯನ್ನು ರಕ್ಷಣೆ ಮಾಡ್ತಿರೋದು ನಮ್ಮ ಅಜೆಂಡಲ್ಲಿ. ಮುಸಲ್ಮಾನರಿಗೆ ನಮ್ಮ ಪಕ್ಷ ಆತರ ಅಲ್ಲ. ಇದಕ್ಕಿಂತ ದೊಡ್ಡ ಅವ್ಯವಸ್ಥೆ ಮತ್ತೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇರಿ ಶಾಬಾಜ್ ಅವರೇ, ರಾಜ್ಯದ ಅಭಿವೃದ್ಧಿ ಎಲ್ಲಿ ಅಂತ ಹೇಳಿದ್ರೆ ಗ್ಯಾರಂಟಿ ಅಂದು ಬಿಡ್ತಾರೆ, ಆಯ್ತಾ. ಈ ಕಡೆ ಏನೋ ಒಂದು ವ್ಯತ್ಯಾಸ ಆಗ್ತಿದೆಯಲ್ಲ, ಏನಿದು ಅಂತ ಬಿಜೆಪಿ ಅವ್ರು ಕೇಳಿದ್ರೆ ಬೇರೆನೋ ವಿಷಯಗಳು ಬರ್ತವೆ. ಇವತ್ತು ನಾವು ಮೂಡ ಅಂತ ಮಾತಾಡ್ಬೇಕಾದ್ರೆ ಮತ್ತೆ ಜಾತಿ ಬರ್ತಾ ಇದೆ. ಇದಕ್ಕಿಂತ ಅವ್ಯವಸ್ಥೆ ಮತ್ತೊಂದಿಲ್ಲ. ಇವತ್ತು ಅಕ್ರಮ ಜನ ಕಷ್ಟಪಟ್ಟು ತಾನು ಒಂದ್ ಸೈಟ್ ಮಾಡ್ಕೊಳ್ಳೋಣ, ತನಗೂ ಮೂಡಾದಲ್ಲಿ ಸೈಟ್ ಸಿಗ್ಬೋದು. ಎಷ್ಟೆಷ್ಟು ವರ್ಷಗಳಿಂದ ಹರಕೆ ಹೊತ್ಕೊಂಡು ದುಡ್ಡು ಕಲೆಕ್ಟ್ ಮಾಡೋ ಕುತ್ಕೊಂಡಿರ್ತಾರೆ. ಉಳ್ಳವರೇ ಅದ್ರ ಪಾಲುದಾರರಾಗೋದಾದ್ರೆ ಇದನ್ನ ಹ್ಯಾಕ್ ಸಹಿಸ್ಕೊಳ್ಳೋದು?